ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನನಗೆ ಆರ್ಕಿಡ್ಸ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಹೂವು ಆಯ್ತಲ್ಲ ಅಂದರೆ ಮಿನಿಮಮ್ ನಮ್ಗೆ 2 ತಿಂಗಳ ಹೂವು ಹಾಗೆ ಫ್ರೆಶ್ ಆಗಿ ಇರುತ್ತೆ ಗಿಡದಲ್ಲಿ. ತುಂಬ ಚೆನ್ನಾಗಿರುತ್ತೆ. ಆರ್ಕಿಡ್ಸ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಹೂವಾಗಿದ್ದ ಗಿಡ ತೊಗೊಂಡ್ರೆ ಕನಿಷ್ಠ ನಮ್ಗೆ 708ರಿಂದ 800 ರೂಪಾಯಿಂದ 1,500, 2,000, 3,000 ಈ ಥರ ತನಕ ಇದೆ. ಅದನ್ನೇ ನಾವು ಸಣ್ಣ ಸಣ್ಣ ಸಸಿ ತರಿಸ್ಕೊಂಡಾಗ 150-200 ರೂಪಾಯಿ ಸಿಕ್ಕುತ್ತೆ. ಅದನ್ನು ನಾವು 1-2 ವರ್ಷ ಬೆಳೆಸ್ಕೊಂಡ್ರೆ ನಮ್ಮ ಮನೇಲಿ ಕೂಡ ಹೂವಾಗುತ್ತೆ. ಇದೆಲ್ಲದೂ ಅದೇ ಥರ ನಾನು ತರಿಸ್ಕೊಂಡಂಥ ಗಿಡಗಳು ಇವೆಲ್ಲ 100-150 ರೂಪೀಸ್ ಕೊಟ್ಬಿಟ್ಟು ತರಿಸಿದ್ದು. ತುಂಬ ಚೆನ್ನಾಗಿ ಹೂವಾಗಿದೆ. ಇಷ್ಟಕ್ಕೆ ಮುಂಚೆ ಹೂವು ನೋಡಿದ್ರಲ್ಲ, ಇವೆಲ್ಲದೂ ನಮ್ಮ ಮನೇಲಿ ಆಗಿದ್ದ ಹೂವನ್ನೇ. ಎಲ್ಲ ಒಂದೇ ಸರ್ತಿ ಆಗಲಿಲ್ಲ ನಮ್ಮ ಮನೇಲಿ. ಆವಾಗವಾಗ ಒಂದೊಂದು ಹೂವು ಆಗ್ತಾ ಇರುತ್ತಲ್ಲ, ಈಗ ಮೊಗ್ಗು ನೋಡಿದ್ರಿ ನೋಡಿ, ಆ ಥರ. ಇದಕ್ಕೆ NPK ಇಂಥದ್ದೇನಾದ್ರು ನಾವು ಅದಕ್ಕೆ ಗೊಬ್ಬರ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಹೂವು ಆಗುತ್ತೆ. ನಾನು ಮಾತ್ರ ಕೇರ್ಲೆಸ್ಸಾಗಿ ಹಾಗೆ ಇಟ್ಟಿದ್ದೀನಿ. ನಾನಿಂದ ರೀಪೋರ್ಟ್ ಮಾಡಲಾರ್ದೆ 2 ಇಯರ್ಸ್ ಮೇಲೆ ಆಯಿತು ನೋಡಿ, ಎಲ್ಲ ಹೇಗಾಗಿದೆ ನೋಡಿ. ಇದಕ್ಕೆ ಮಣ್ಣು ಗೊಬ್ಬರ ಬೇಕಾಗಲ್ಲ. ತೆಂಗಿನ ಸಿಪ್ಪೆ, ಇದ್ಲು, ಹಾಗೆ ಮರದ ಮೇಲಿನ ತೊಗಟೆ ಇರುತ್ತೆ ನೋಡಿ, ಅದನ್ನು ಮಾತ್ರ ಹಾಕಬೇಕು. ಒಂದು ಸ್ವಲ್ಪ ಬೇಕಾದ್ರೆ ಇಟ್ಟಿಗೆ ಪುಡಿ ಕೂಡ ಹಾಕ್ಕೊಬೋದು. ಆವಾಗವಾಗ ನಾವು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾತ್ರ ಹಾಕ್ತಾ ಇರಬೇಕಾಗುತ್ತೆ. ನನಗೆ ಆರ್ಕಿಡ್ಸ್ ಅಂದರೆ ಇಷ್ಟ ಅಂತ ಹೇಳಿದ್ನಲ್ಲ, ಅಮೆಜಾನಲ್ಲಿ ನಾನು ಸರ್ಚ್ ಮಾಡಿದಾಗ ಈ ಗಿಡ ಕಾಣ್ತು ನನಗೆ. 5 ಗಿಡಕ್ಕೆ 166 ರೂಪಾಯಿ ಅಂತ ಕೊಟ್ಟಿದ್ದೆ. ಸರಿ, ನಾನು ಹೇಳಿದ್ನಲ್ಲ ಸಣ್ಣ ಗಿಡ ತರಿಸ್ಕೊಳ್ಳೋ ಸ್ವಲ್ಪ ನನಗೆ ಅಭ್ಯಾಸ ಇದೆ ಅಂತ. ಸರಿ, ಹೇಗೆ ಕಳಿಸ್ತಾನೋ ನೋಡೋಣ, ಹೇಗಿದ್ದರೂ ಕಮ್ಮಿ ರೇಟೇ ಅಲ್ಲ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾತ್ರ ಪರ್ಫೆಕ್ಟಾಗಿ ಅವ್ರು ಹೇಳಿ ಟೈಮಿಗೆ ಬಂತು. ಓಪನ್ ಮಾಡಿದ ನೋಡಿದಾಗ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಇಲ್ಲೊಂದು ಕನ್ಫ್ಯೂಷನ್ ಆಯಿತು. ಅಂದರೆ ನಾನು ನೋಡಿದ ಆರ್ಕಿಡ್ಸ್ ಎಲೆಗಳು ಬೇರೆ, ಇದು ಬೇರೆ ನೋಡಿ. ಇದು ಕಂಪ್ಲೀಟಾಗಿ ಬೇರೆಯೇ ಇದೆ. ಅಂದರೆ ಆರ್ಕಿಡ್ಸಲ್ಲಿ ಹಲವಾರು ಥರಗಳು ಇದೆಯಂತೆ. ನನಗೂ ಆರ್ಕಿಡ್ಸ್ ಅಂದರೆ ನಾನು ಬೆಳೆಸೋದು ಮಾತ್ರ ಅಂತ ನನ್ನ ತಲೆಯಲ್ಲಿ, ಇದು ಬೇರೆ ಥರನೇ ಇದೆ. ಸರಿ, ಇದ್ರ ಬಗ್ಗೆ ನಾನು ಸರ್ಚ್ ಮಾಡಿದವಾಗ ಇದು ಕಾಡಲ್ಲಿ ಮರದ ಕೊಂಬೆನ ಹಿಡ್ಕೊಂಡ್ಬಿಟ್ಟು ಅದ್ರ ಬೇರೆಲ್ಲ ಕೆಳಗಡೆ ತೂಗಾಡ್ತಾ ಇರುತ್ತೆ. ಆ ಬೇರು ಮುಖಾಂತರ ಅದಕ್ಕೆ ಬೇಕಾಗೋ ತೇವಾಂಶ ತೊಗೊಂಡ್ಬಿಟ್ಟು ಮಳೆ ಬಂದಾಗ ಈ ಥರ ಹೂವಾಗುತ್ತಂತೆ. ನೀವು ಮಲೆನಾಡಲ್ಲೆಲ್ಲ ನೋಡಿರ್ತೀರ ಇದ್ರ ಹೂವು ಎಲ್ಲ, ಸೀತಾಳೆನೋ ಸೀತಾಜಡೆನೋ ಅಂತ ಹೇಳ್ತಾರೆ. ಹಾಗೆ ನಾವು ಇದನ್ನು ತರಿಸ್ಕೊಂಡ್ಬಿಟ್ಟು ನಾವು ಹೇಗೆ ಬೆಳೆಸ್ಬೋದು ಅಂದರೆ ಈ ಥರ ಅದಕ್ಕೆ ನೇತು ಹಾಕಿಬಿಡ್ಬೇಕು. ನೇತು ಹಾಕಿದಾಗ ಅದ್ರ ಬೇರೆ ಈ ಥರ ಕೆಳಗಡೆ ತೂಗಾಡ್ತಾ ಇರುತ್ತೆ. ಆವಾಗ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಸರ್ಚ್ ಮಾಡಿದಾಗ ಕೆಲವೊಂದು ಫೋಟೋ ಕೂಡ ನಂಗೆ ಕಾಣಿಸ್ತು. ಈ ಮರಕ್ಕೆ ಕಟ್ಟಿದ್ದು ತುಂಬ ನಂಗೆ ಇಷ್ಟ ಆಯಿತು. ಯಾಕಂದ್ರೆ ನಮಗೆ ನಮ್ಮ ಮನೇಲಿ ಒರಿಜಿನಲ್ಲಾಗಿ ಮರಗಳು ಯಾವುದೂ ಇಲ್ಲ ದೊಡ್ಡ ಅದು ಕಟ್ಟುವಂಥದ್ದು. ಸರಿ, ಮರದ ಐಡಿಯಾ ಇಷ್ಟ ಆಯ್ತಲ್ಲ, ನಾನು ಹುಡುಕಿದಾಗ ಅರ್ಧಂಬರ್ಧ ಸುಟ್ಟದ್ದು ಒಂದು ಈ ಕೊಂಬೆ ನನಗೆ ಕಾಣ್ತು. ನಮ್ಮ ಮನೆ ಹತ್ರನೇ ಬಿದ್ದಿತ್ತಿದ್ದು. ಸರಿ ಅಂತ ನಾನು ತೊಗೊಂಬಂದೆ. ನ್ಯಾಯವಾಗಾದರೆ ಇದಕ್ಕೆ ಆ ಗಿಡ ಕಟ್ಬಿಟ್ಟು ಆರ್ಕಿಡ್ಸ್ ಗಿಡ ಕಟ್ಬಿಟ್ಟು, ಅದು ಹೊಂಡ ಆರ್ಕಿಡ್ಸ್ ಏನೋ ಅಂತಾರಂತೆ, ಹೊಂಡನೋ ಇದು ಅಂತಾರೆ. ಆ ಆರ್ಕಿಡ್ಸ್ ಇದು ಕಟ್ಬಿಟ್ಟು ತೂಗು ಹಾಕಬೇಕು, ಇಲ್ಲಾಂದರೆ ಒಂದು ಕಡೆ ಇಡಬೇಕು. ನಾವು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಉಪಯೋಗಿಸ್ಬಿಟ್ಟು ಇದನ್ನು ಒಂದು ಪಾಟಲ್ಲಿ ನೆಟ್ಟುಬಿಟ್ಟು ಸುತ್ತಲೂ ಗಿಡ ಎಲ್ಲ ಇಟ್ಬಿಟ್ಟು ಮಧ್ಯೊಳಗೆ ಆರ್ಕಿಡ್ಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಒಂದು ತಲೆಯಲ್ಲಿ ಒಂದು ಪಿಕ್ಚರನ್ನು ರೆಡಿ ಮಾಡಿಕೊಂಡು ಅದನ್ನು ಮಾಡೋಕ್ಕೆ ಕೂತ್ಕೊಂಡೆ. ಇದೆಲ್ಲ ಕಂಪ್ಲೀಟಾಗಿ ನಾನೇ ಮಾಡಿದ್ದು, ಮನೇಲೇ ಇರುವಂಥ ವಸ್ತುಗಳೆಲ್ಲ. ಹಾಗೆ ಇದನ್ನು ಮಣ್ಣಲ್ಲಿಟ್ಟರೆ ಹಾಳಾಗುತ್ತಲ್ಲ, ಈ ಮರ ಅಲ್ಲ ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕಟ್ಬಿಟ್ಟಿದ್ದೀನಿ ನೋಡಿ. ಅದ್ರ ಬುಡ ಇದೆಯಲ್ಲ, ಅದಕ್ಕೆ ಪ್ಲಾಸ್ಟಿಕ್ ಕಟ್ಟಿದ್ದೀನಿ. ಒಂದು ಹಳೆ ಪಾಟ್ ತೊಗೊಂಡಿದ್ದೀನಿ. ಈ ಪಾಟಲ್ಲಿ ಹಾಗೆ ಇಟ್ಟರೆ ಬಾರಕ್ಕೆ ಅದು ಬಿದ್ದೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಒಂದು ಅರ್ಧ ಕಲ್ಲು ಚೂರನ್ನೆಲ್ಲ ತುಂಬಿಸ್ಬಿಟ್ಟಿದ್ದೀನಿ. ನಾವು ಮೇಲ್ಗಡೆ ಟೆರೆಸಲ್ಲಿ ಈ ಮಣ್ಣು ಗೊಬ್ಬರ ತಂದು ತುಂಬಿಸ್ತಿದ್ದಾಗ ಅದರಲ್ಲೆಲ್ಲ ಕಲ್ಲುಗಳೆಲ್ಲ ಇರುತ್ತೆ. ಆವಾಗ ಏನು ಮಾಡ್ತೀನಿ ಅಂದರೆ ನಾನು ಒಂದು ಕಡೆ ಕಲ್ಲನ್ನೆಲ್ಲ ಜಮಾ ಮಾಡ್ತಾ ಇರ್ತೀನಿ. ಆ ಕಲ್ಲೆಲ್ಲ ಇವಾಗ ಯೂಸ್ ಆಯಿತು ನೋಡಿ. ಈ ಥರ ತುಂಬಿಸ್ಬಿಟ್ಟು ಅರ್ಧ ತನಕ ಕಲ್ಲನ್ನು ತುಂಬಿಸಿದ್ದೀನಿ. ಸರಿ, ಹೀಗೆ ಆರ್ಕಿಡ್ಸ್ ಇಟ್ಟರೆ ಚೆಂದ ಕಾಣಿಸಲ್ಲ, ಇದಕ್ಕೊಂದು ಅರ್ಧ ಮಣ್ಣು ಹಾಕೋಣ. ಮಣ್ಣು ಹಾಕಿದರೆ ಬೇರೆ ಗಿಡ ಏನಾದ್ರು ನೆಡ್ಬೋದು ಅಂತ ಮತ್ತೊಂದು ಆಲೋಚನೆ. ಸರಿ, ಅದಕ್ಕೋಸ್ಕರ ಮಣ್ಣನ್ನು ರೆಡಿ ಮಾಡಿಕೊಂಡೆ. ಈಗ ನಾವು ಇದು ನೆಟ್ಟರೆ ಯಾವ ಗಿಡ ನೆಡ್ಬೋದಪ್ಪ, ಏನು ಬದನೆ ಮೆಣಸಿನ ಗಿಡ ಇಂಥದ್ದೆಲ್ಲ ನೆಡೋಂಗಿಲ್ಲ. ಯಾಕಂತೇಳಿದರೆ ಈ ಆರ್ಕಿಡ್ಸಿಗೆ ಜಾಸ್ತಿ ಬಿಸಿಲು ಬೀಳೋಂಗಿಲ್ಲ, ಹಾಗೆ ಜಾಸ್ತಿ ಮಳೆ ಕೂಡ ಅದು ಇಷ್ಟಪಡೋದಿಲ್ಲ ಅಂತೆ. ಅದು ಸ್ವಲ್ಪ ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಬೆಳೆಯೋದು ಯಾವ ಗಿಡ ನಮಗೆ ಈಸಿಯಾಗಿದ್ದಂದರೆ ಮನಿ ಪ್ಲ್ಯಾಂಟಿಗೆ ಬೇಕಾಗುವಂಥ ಮಣ್ಣಿನ ಮಿಶ್ರಣ ನಾನು ರೆಡಿ ಮಾಡಿಕೊಂಡೆ. ಮಣ್ಣು, ಗೊಬ್ಬರ, ಹಾಗೆ ಭತ್ತದ ಹೊಟ್ಟು, ಈ 3 ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಅರ್ಧ ಖಾಲಿ ಇತ್ತಲ್ಲ ಪಾಟಲ್ಲಿ ಅದು ತುಂಬಿಸ್ಬಿಟ್ಟೆ. ತುಂಬಿಸಿದ್ರೆ ಮೇಲೆ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು ಗಿಡ. ಅದು ಪಾಟ್ ಮಾತ್ರ ಸೂಪರಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಅರ್ಧ ಮಣ್ಣು, ಅರ್ಧ ಕಲ್ಲಿದೆ, ಅರ್ಧ ಮಣ್ಣಿದೆ. ನಮ್ಮ ಕೆಳಗಡೆ ಡ್ರೈನೇಜ್ ಹೋಲ್ ಇದೆ. ಆರಾಮಾಗಿ ಮೇಲ್ಗಡೆ ಏನು ನೀರು ಹಾಕಿದರೂ ಕೂಡ ಕೆಳಗಡೆ ಹೋಗುತ್ತೆ. ಯಾವುದೇ ಥರದ ಗಿಡ ಕೂಡ ಬೆಳೆಸ್ಕೊಳ್ಬೋದು. ಈಗ ಇದಕ್ಕೆ ನಾನು ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಈಗ ನಾನು ಹೀಗೆ ಅದು ಆರ್ಕಿಡ್ಸು ಕಟ್ಟಬೇಕು.
ಆದರೆ ನಮ್ಮದು ಕ್ರಿಯೇಟಿವಿಟಿ ಮೈಂಡ್ ಹಾಗೆ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಇನ್ನೊಂದು ತಲೆಯಲ್ಲಿ ಒಂದು ಹುಳ ಬಂತು. ಏನಂತೇಳಿ ಇದಕ್ಕೆ ಏನಾದರೂ ಇನ್ನು ಸ್ವಲ್ಪ ಜಾಸ್ತಿ ಲುಕ್ಕು ಕೊಡ್ಬೋದಾ ಅನಿಸುತ್ತೆ. ಮೇಲ್ಗಡೆ 2 ಕೊಂಬೆ ಮಾತ್ರ ಉದ್ದ ಇದೆ, ಕೆಳಗಡೆ ಸ್ವಲ್ಪ ದಪ್ಪ ಇದೆ. ಒಂಪು ಸೊಂಪು ಎಲ್ಲ ತಿರುಗಿಬಿಟ್ಟು ನೋಡೋಕೆ ಮಾತ್ರ ಸೂಪರಾಗಿತ್ತು. ಒಂದು ಒಳ್ಳೆ ಕಳಾಖಂಡ ನೋಡಿ ಯಾವ ಥರ ಇದೆ ನೋಡಿ. ಈ ವಿ ಶೇಪಲ್ಲೆಲ್ಲ ನನಗೆ ಗಿಡ ಇಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸರಿ, ಈಗ ಕ್ರಿಯೇಟಿವಿಟಿ ಮಾಡಬೇಕಲ್ಲ, ಏನು ಮಾಡೋದು? ಮನೇಲಿ ಯಾವ ವಸ್ತು ಇದೆ ನೋಡಿದಾಗ ನನಗೆ ತೆಂಗಿನ ಹಗ್ಗ ಸಿಕ್ತು. ಇದಕ್ಕೆ ಏನಂತಾರೋ ಗೊತ್ತಿಲ್ಲ, ನಾನಂತೂ ಸದ್ಯಕ್ಕೆ ತೆಂಗಿನ ಹಗ್ಗ ಅಂತ ಹೇಳ್ತಿದ್ದೀನಿ. ಇದನ್ನು ಸುತ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಐಡಿಯಾ ಬಂದುಬಿಟ್ಟು ಕೂತ್ಕೊಂಡು ಸುತ್ತೋಕೆ ಶುರು ಮಾಡಿದೆ. ಮಿನಿಮಮ್ ನನಗೊಂದು ಗಂಟೆ ಹಿಡಿತು ಅಂದ್ಕೊಳ್ಳಿ. ಯಾಕಂತೇಳಿದರೆ ಇವು ಸ್ಟ್ರೈಟಾಗಿದ್ದರೆ ಟಪ 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 ಸುತ್ತು ಬಿಡ್ಬೋದು. ಇದು ಸ್ಟ್ರೈಟಾಗಿಲ್ಲ, ಒಂದು ಅಡ್ಡ ದಿಡ್ಡಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಪಡಬೇಕಾಯ್ತು. ಆದರೂ ಬಿಡಲಿಲ್ಲ, ತುಂಬ ಚೆನ್ನಾಗಿ ಸುತ್ತಿದ್ದೀನಿ. ಸುತ್ತಿದ್ರ ಮೇಲೆ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಈಗ ಈ ಥರ ಬಂದಿದೆ ಅದು. ಇವಾಗ ಇದಕ್ಕೆ ನನ್ನ ಉದ್ದೇಶ ಏನಂತ ಹೇಳಿದರೆ, ಇದಕ್ಕೆ ನಾವು ಆರ್ಕಿಡ್ಸ್ ಕಟ್ಟಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಶೋ ಆಗಿ ಕಾಣಿಸುತ್ತೆ, ಸ್ವಲ್ಪ ಲುಕ್ಕು ಸೂಪರಾಗಿರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಅದಕ್ಕೆ ಗಿಡ ನೆಡೋಕ್ಕೆ ಪ್ಲ್ಯಾನ್ ಮಾಡಿ. ಹಾಗೆ ಗಿಡ ಕಟ್ಟೋದು ಹೇಗೆ? ಅದು ಕಟ್ಟಿದರೆ ಏನಾಗುತ್ತೆ? ಸರಿಯಾಗಲ್ಲ. ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ. ಯಾಕೆ ಈ ಇದ್ರ ಹಗ್ಗದ ಮೇಲೆ ಕಟ್ಟಿದರೆ ಅದಕ್ಕೆ ಗಿಡಕ್ಕೆ ಯಾವುದೇ ಥರದ್ದು ಒಂದು ಇದು ಸಿಕ್ಕಲ್ಲ, ಹಿಡಿತ ಸಿಕ್ಕಲ್ಲ. ಸರಿ, ಯಾವತ್ತೋ ತರಿಸಿದ ಪೀಟ್ ಮಾಸ್ ಸಿಕ್ತು ನನ್ನ ಹತ್ರ. ಅಂದರೆ ಇದು ಏನಂದರೆ ಒಣಗ್ದಂಗಿರುತ್ತೆ, ನೀರಲ್ಲಿ ಹಾಕಿದ ತಕ್ಷಣ ಆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಅಂದರೆ ಒಂಥರ ನಮ್ಮದು ಕೋಕೋ ಪೀಟ್ ಇದ್ದಂಗೆ. ಇದು ಈ ಥರದ ಗಿಡಗಳಿಗೆಲ್ಲ ಬೆಳೆಸೋಕೆ ತುಂಬ ಚೆನ್ನಾಗಿರುತ್ತೆ. ಈ ಮನಿ ಪ್ಲ್ಯಾಂಟಿಗೆಲ್ಲ ಇದು ಮಾಡ್ತಾರೆ ನೋಡಿ, ಅಂಥದ್ದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಯಾವತ್ತೋ ತರಿಸಿದ್ದಿತ್ತು. ಇದನ್ನು ಸ್ವಲ್ಪ ಇಟ್ಬಿಟ್ಟು ಅದರ ಮೇಲೆ ಗಿಡ ಇಟ್ಬಿಟ್ಟು ಸುತ್ತಿದೆ. ಈಗ ಅದು ಪಿಕ್ಚರ್ ತೋರಿಸ್ತೀನಿ ನೋಡಿ. ಈ ಥರ ಬಂತು. ಲಾಸ್ಟ್ ಲುಕ್ಕು ಈ ಥರ ಇದೆ. ಅಂದರೆ ಆ ವಿ ಶೇಪಲ್ಲೆಲ್ಲ ಬಂದಿತ್ತಲ್ಲ, ಅಲ್ಲಲ್ಲೆಲ್ಲ ಒಂದು ಸ್ವಲ್ಪ ಕವಲು ಹೊಡೆದಿತ್ತಲ್ಲ, ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಇದು ಮಾಡಿದೆ. ಇಷ್ಟೆಲ್ಲ ಅದ್ರ ಮೇಲೆ ಮನಿ ಪ್ಲ್ಯಾಂಟ್ ಇಡೋಕ್ಕೆ ಪ್ಲೇಸ್ ಇಲ್ಲ. ಯಾಕಂದ್ರೆ ಮನಿ ಪ್ಲ್ಯಾಂಟ್ ಇದು ಸುತ್ಕೊಂಡು ಹೋದರೆ ಇದು ಸರಿಯಾಗಿ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಮನಿ ಪ್ಲ್ಯಾಂಟನ್ನು ಪಕ್ಕದಲ್ಲಿಟ್ಟೆ ಐಡಿಯಾನ. ಇಷ್ಟೆಲ್ಲ ಮಾಡಿದ್ರ ಮೇಲೆ ಒಂದು ಸರ್ತಿ AI ತೋರಿಸ್ದೆ, ಈ ಥರ ನಾನು ಮಾಡಿದ್ದೀನಿ, ಇದು ಕರೆಕ್ಟ್ ಇದೆಯಾ ಇಲ್ಲ ಹೇಳಪ್ಪ ಅಂತ. ಅದು ಹೇಳ್ತು, ಇಲ್ಲ ಇದು ತಪ್ಪು ಮೆಥಡ್. ಇದು ಈ ಗಿಡಕ್ಕೆ ಈ ಥರ ನೀರಿನಂಶ ಇರಬಾರ್ದು, ಅದಕ್ಕೆ ಅದು ಯಾವಾಗಲೂ ಗಾಳಿಲೇ ತೂಗಾಡ್ತಾ ಇರಬೇಕು, ನೀವು ರಾಂಗಾಗಿ ಮಾಡಿದ್ದೀರಾ ಅಂತ ಹೇಳ್ತು. ನಾವು ಅಷ್ಟಕ್ಕೆ ಒಪ್ಕೊಳ್ಳೋರಲ್ವಲ್ಲ. ಅದಕ್ಕೊಂದು ಕನ್ವಿನ್ಸ್ ಮಾಡಿದ್ದೀನಿ ಏನಂತೇಳಿದರೆ, ಒಂದು ವಾರ ನಾನು ಇದನ್ನು ನೋಡ್ತೀನಿ, ಒಂದು ವಾರ 10 ದಿವಸ. ಗಿಡ ಡಲ್ ಆಯ್ತಂದರೆ ಅದನ್ನು ತೆಗೆದುಬಿಟ್ಟು ಬೇರೆದ್ರಲ್ಲಿ ನೆಡ್ತೀನಿ ನಾನು. ಈಗ ಸದ್ಯದ ಮಟ್ಟಿಗೆ ಇದರಲ್ಲೇ ಇರಲಿ ಅಂತ. ಸರಿ, ಇದಕ್ಕೆ ನೀರು ಮಾತ್ರ ಸ್ಪ್ರೇ ಮಾಡ್ತಾಯಿರಿ, ನೆರಳಲ್ಲಿಡಿ, ಅಬ್ಸರ್ವ್ ಮಾಡ್ತಾಯಿರಿ. ಎಲೆ ಏನಾದರೂ ಸ್ವಲ್ಪ ಮಡ್ಚಿದಂಗಿದ್ರೆ ಅಥವಾ ಯಾವುದಾದ್ರು ಬೇರೆ ಥರ ಅನಿಸಿದ್ರೆ ಕೂಡಲೇ ತೆಗೆದುಬಿಡಿ. ಈ ಬೇರೆ ಇದೆಯಲ್ಲ ಅದು ಯಾವಾಗಲೂ ಗ್ರೀನ್ ಕಲರಲ್ಲಿರಬೇಕು. ನಿಮಗೆ ಒಣಗಿದಂಗಿದ್ರೆ ಅಥವಾ ಒಂಥರ ಕೊಳ್ತಂಗಿದ್ರೆ ಕೂಡಲೇ ತೆಗೆದುಬಿಡಿ ಅಂತ ಕೂಡ ಸಲಹೆ ಕೊಡ್ತಾಯಿಯೇ. ಓಕೆ, ಅದ್ರ ಬಗ್ಗೆ ಅದನ್ನು ಕೂಡ ನಾವು ತಗೊಳ್ಳೋಣ ಐಡಿಯಾ. ಒಂದು ವಾರ 10 ದಿವಸ ಹೀಗೆ ಇರಲಿ. ಆಮೇಲೆ ಏನೇನಂತ ರಿಸಲ್ಟ್ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಅಷ್ಟಕ್ಕೆ ನಮ್ಮ ಮೈಂಡ್ ನಿಂತ್ಕೊಳ್ಳಲಿಲ್ಲ. AI ಮಾತಾಡಿಸ್ತಿದ್ದೆ ಅಲ್ಲ, ಸರಿ ಇದ್ರ ಹೂ ಬಂದರೆ ಹೇಗಿರುತ್ತಪ್ಪ ಅಂತ ಕೇಳಿದವಾಗ ಅದು ಹೂವನ್ನು ಕ್ರಿಯೇಟ್ ಮಾಡಿ ತೋರಿಸ್ತು. ಈ ಹೂವು ಒರ್ಜಿನಲ್ಲ ಈ ಗಿಡದಲ್ಲಿ ಬಂದ ಹೂವು ಅಲ್ಲ, ಇದು AI ಕ್ರಿಯೇಟ್ ಮಾಡಿದ ಅಂತ ಒಂದು ಫೋಟೋ. ತುಂಬ ಚೆನ್ನಾಗಿತ್ತಲ್ಲ ನೋಡೋಕ್ಕೆ. ರೂಪಾಯಿ ಖರ್ಚಿಲ್ಲದೆ 5-6 ಸಾವಿರ ಬೆಲೆ ಬಾಳುವಂಥ ಒಂದು ಆರ್ಕಿಡ್ಸ್ ಟ್ರೀ ಮಾತ್ರ ನಾನು ತಯಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ವೇಳೆ ಇದು ಫೇಲ್ ಆದರೂ ಕೂಡ ಬೇರೆ ಆರ್ಕಿಡ್ಸ್ ತರಿಸಿ ಆದರೂ ಪರವಾಗಿಲ್ಲ, ಇದಕ್ಕೆ ನಾನು ಯೂಸ್ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.